ಗ್ಯಾಸ್ಗೆ ಈ ಗ್ಯಾಸ್ ಪೈಪ್ನ ಹಾಕಿರ್ತೀರಾ, ಹಾಕಿ ಎಷ್ಟು ವರ್ಷ ಆಯ್ತು, ಏನಾಯ್ತು ಅಂತ ಏನು ಯೋಚನೆ ಮಾಡಲ್ಲ. ಇದೇ ತರ ನಾವು ನಮ್ಮ ಮನೇಲಿ ಮಾಡಿ ನೋಡಿ. ಈ ಪೈಪ್ ಇಲ್ಲಿ ಡ್ಯಾಮೇಜ್ ಆಗಿದೆ. ಈ ಡ್ಯಾಮೇಜ್ ಆಗಿರೋದು ನಾವು ನೈಟ್ ಟೈಮು ಸಿಲಿಂಡರ್ ಆಫ್ ಮಾಡ್ತಿರ್ಲಿಲ್ಲ. 3 ದಿನಕ್ಕೆ ಫುಲ್ ಹೊಸ ಸಿಲಿಂಡರ್ ಫುಲ್ ಖಾಲಿ ಆಗಿದೆ. ನಮ್ಮ ಮನೇಲಿ ಇಲ್ಲಿ ವೆಂಟಿಲೇಟೇಷನ್ ಇರೋದ್ರಿಂದ ಎಲ್ಲ ಗ್ಯಾಸ್ ಎಲ್ಲ ಆವಿಯಾಗಿದೆ. ಬೇರೆ ಯಾವ್ದಾದ್ರು ಫುಲ್ ಬ್ಲ್ಯಾಕ್ ಆಗಿರೋ ಮನೆ ಆಗಿದ್ರೆ ಇಷ್ಟೊತ್ತಿಗೆ ಡಮಾರ್ ಆಗಿರೋದು. ನೋಡಿ, ಅದಕ್ಕೆ ಏನ್ ಹೇಳ್ತೀವಿ ಅಂದ್ರೆ ಪೈಪಲ್ಲೇ ಮೆನ್ಷನ್ ಮಾಡಿರ್ತಾರೆ. ಈಗ ಈ ಪೈಪ್ ಅಂತ ತಗೊಂಡ್ರು ನೋಡಿ, ಈಗ ಮೆನ್ಷನ್ ಮಾಡಿ ಬೆಸ್ಟ್ ಚೇಂಜ್ ಬಿಫೋರ್ January 26. ನಮ್ದು ಆದ್ರೆ ಮಾರ್ಚ್ ಏಪ್ರಿಲ್ ಆಗೈತೆ, ಮೇ ಬಂದೈತೆ, ಆದ್ರೆ ನಾವು ಚೇಂಜ್ ಮಾಡಿರಲಿಲ್ಲ. ಬಟ್ 5 ವರ್ಷ ಆಗೈತೆ, ಈ ಥರ ಎಲ್ಲ ಡ್ಯಾಮೇಜ್ ಆಗೈತೆ. ಇವಾಗ ನಾನು ಹೊಸದು ಒಂದು ಪೈಪ್ ತಂದು ಹಾಕಿದ್ದೀನಿ. ಹೊಸ ಪೈಪ್ ತರಬೇಕು ಅಂತ ನೋಡ್ಬೇಕು ನೀವು, ಸುರಕ್ಷಾನೇ ತರಬೇಕು. ಅದಕ್ಕಿಂತ ಇಂಪಾರ್ಟೆಂಟ್ ಏನಂದ್ರೆ ISI ಮಾರ್ಕ್. ಈ ISI ಮಾರ್ಕ್ ಇರಲ್ಲೇ ತರಲಿ. ISI ಮಾರ್ಕ್ ಇದೆ ಅಂದ್ರೆ ಒಂದು ಬೆಸ್ಟ್ ಕ್ವಾಲಿಟಿ ಅಂತ. ಇವಾಗ ನಾವು ಹೊಸ ತಂದು ಹಾಕಿದೀವಿ ಪೈಪು. ಈ ಹೊಸ ಪೈಪಲ್ಲೂ ಇದೂ ಬರ್ದೈತೆ ಇಲ್ಲಿ, ಬೆಸ್ಟ್ ಬಿಫೋರ್ February 2030 ಅಂತ ಇದೆ. ಈ ರೀತಿ ಅನಾಹುತಗಳು ತಪ್ಪಿಸ್ಬೇಕು ಅಂದರೆ ನೈಟ್ ಮಲ್ಕೊಳ್ಳೋಕೆ ಮುಂಚೆ ಸಿಲಿಂಡರ್ ಹತ್ರ ಎಲ್ಲರೂ ತಪ್ಪದೆ ಆಫ್ ಮಾಡ್ಬಿಟ್ಟು ಮಲ್ಕೊಳ್ಳಿ. ಮತ್ತು ಮನೆಗೆ ವೆಂಟಿಲೇಷನ್ ಇಂಪಾರ್ಟೆಂಟು. ಈ ರೀತಿ ವೆಂಟಿಲೇಷನ್ ಇಟ್ಟಿರಿ ಯಾವುದಕ್ಕೂ. ಈ ವೆಂಟಿಲೇಷನ್ ಇದ್ದರೆ ಅಪಾಯ ತಪ್ಪದಂಗೆ.